ಮಾರಮ್ಮ ದೇವಿ ಆಂಜನೇಯ ಸ್ವಾಮಿಯ ಜಾತ್ರೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ಇವತ್ತು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೇ 15 ವರ್ಷ ಆಗಿತ್ತು ಜಾತ್ರೆ ಆಗಿ, ಇವತ್ತು ಜಾತ್ರೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಅಭಿಷೇಕ ಆಯಿತು, ಮತ್ತು ಹೋಮ ಆಯಿತು, ಮಹಾಮಂಗಳಾರತಿ ಇತ್ತು, ತೀರ್ಥ ಪ್ರಸಾದ. ತದನಂತರ ಪರೋಬ್ ಐತೆ. ಈಗ ಪ್ರಸಾದ ವಿನಾಗ ನಡೀತಾ ಇದೆ. ಇಪ್ಪತ್ತು 21 22 ಜಾತ್ರೆ ಭಾಳ ಅದ್ದೂರಿ ಆಗಿದೆ ಜಾತ್ರೆ. ಭಕ್ತಾದಿಗಳು ನಮ್ಮ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದು ಇವತ್ತು ಮಹಾದೇಶ್ವರ ಪರ್ವನ ಸರ್ಕಾರಿ ಶಾಲೆ ಆವರಣದಲ್ಲಿ ನಡೆಸ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಪರ್ವನ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ 7 ಗಂಟೆಗೆ ಆಂಜನೇಯ ಸ್ವಾಮಿಗೆ ಬೆಲ್ಲಾರತಿ, ತದನಂತರ ಮಹಾಮಂಗಳಾರತಿ. ಈ ಥರ ಅದ್ದೂರಿ ಜಾತ್ರೆ ಯಾವತ್ತೂ ನಾನು ನೋಡಿರಲಿಲ್ಲ. ಅಷ್ಟು ಅದ್ದೂರಿ ಎಲ್ಲ ಜಾತ್ರೆ ಮಾಡಿದ್ವಿ. ಸೀರೆ ಸೆಟ್ ಆಗಿದ್ದೀವಿ, ದೇವಸ್ಥಾನ ಪೈಂಟಿಂದ ಪ್ರತಿಯೊಂದರಿಂದ ಅಲಂಕಾರ ಕೂಡಿ ಇವತ್ತು ಅದ್ದೂರಿಯಾಗಿ ಊರು ಜನ ಎಲ್ಲ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ ಜಾತ್ರೆ ಮಾಡ್ತಾ ಇದ್ದೀವಿ. ಮತ್ತು ಮಂಗಳವಾರ ಮಾರಮ್ಮ ದೇವಿಗೆ ಉಪಹಾರ, ಆಮೇಲೆ ಆರತಿ, ಮತ್ತು ದನಿ ಮಾರಮ್ಮಂಗೆ ಆರತಿ, ಪಳಕಮ್ಮಂಗೆ ಆರತಿ. ತದನಂತರ ಬುಧವಾರ ಎಲ್ಲ ಗ್ರಾಮಸ್ಥರ ಮನೆಯಲ್ಲಿ ಭೋಜನ ವ್ಯವಸ್ಥೆ ಇರ್ತದೆ. ಪಕ್ಷ ಒಂದು 35-40 ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಜಾತ್ರೆಗೆ. ಎಲ್ಲ ಅದ್ದೂರೇ ಮಾಡ್ತಾರೆ. ಎಲ್ಲರೂ ಅಲ್ಲೇ 16 ವರ್ಷ ಆಯ್ತು ಜಾತ್ರೆ ಆಗಿ, ಎಲ್ಲರೂ ಅದ್ದೂರೇ ಜಾತ್ರೆ ಮಾಡ್ತಾರೆ. ಇವತ್ತೆಲ್ಲ ನಮ್ಮ ಗ್ರಾಮಸ್ಥರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಕಾರ್ಯಕ್ರಮ. ಎಲ್ಲ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ. ಮಾರಮ್ಮ ದೇವಿ ಆಂಜನೇಯ ಸ್ವಾಮಿ ಎಲ್ಲ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಸಹಾಯದೊಂದಿಗೆ ಇವತ್ತು ಜಾತ್ರೆ ಮಹೋತ್ಸವ ನಡೀತಾ ಇದೆ. ಜಾತ್ರೆ ಬರ್ರಿ, ಜಾತ್ರೆ ನೋಡಿ ಭಾಳ ಖುಷಿ ಪಡಿ. ಬುಧವಾರ ಊಟ ಇದೆ, ನಾನ್ ವೆಜ್ ಊಟ ಇದೆ. ಬಂದು ಎಲ್ಲರೂ ಬಂದು ಊಟ ಸವರಿ ಸಂತೋಷದಿಂದ ಹೋಗ್ಬೇಕಷ್ಟೇ ನಾವು.
ಜನ ಖುಷಿ ಆಗೋದೇ ನಮ್ಗೆ ಇಷ್ಟ.